ಮೊದಲಿಗೆ ಈ ಕ್ಷಣದ ಮೇಜರ್ ಸ್ಟೋರಿ ಬಿಡದಿಯ ಟೌನ್ಶಿಪ್ ಕದನ ವಿಚಾರಕ್ಕೆ ಈಗ ಎಚ್.ಡಿ. ದೇವೇಗೌಡರು ಅಖಾಡಕ್ಕಿಳಿತಾ ಇದ್ದಾರೆ. ಇದೇ ಬಿಡದಿ ಟೌನ್ಶಿಪ್ ನ ನಿರ್ಮಾಣ ಮಾಡಬಾರದು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ದೇವೇಗೌಡರು ಪತ್ರವನ್ನ ಬರೆದಿದ್ದಾರೆ ಅನ್ನೋ ವಿಚಾರ. ಆರು ಪುಟಗಳ ಪತ್ರವನ್ನ ಬರೆದಿದ್ದಾರೆ ದೇವೇಗೌಡರು ಡಿ.ಕೆ. ಶಿವಕುಮಾರ್ ಅವರಿಗೆ. ಅದರಲ್ಲಿ ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಈ ಯೋಜನೆಯನ್ನ ಕೈ ಬಿಡದಿದ್ದರೆ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಎಚ್.ಡಿ. ದೇವೇಗೌಡರು. ವಿಧಾನಸೌಧದ ಗಾಂಧಿ ಪ್ರತಿಮೆಗೆ ಎದುರು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಭಾಗದ ಡಾಟಾವನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ. ಬೆಂಗಳೂರು ದಕ್ಷಿಣದ ಕೃಷಿ ಭೂಚಿತ್ರಣದ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಿ ಭೂ ಸ್ವಾಧೀನ ರಿಯಲ್ ಎಸ್ಟೇಟ್ ಲೇಔಟ್ ಬಗ್ಗೆಯೂ ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ ಹಲವು ಕಾರ್ಖಾನೆಗಳಿದೆ. ದಕ್ಷಿಣದ ಬಿಡದಿ ಹಾರೋಹಳ್ಳಿಯಲ್ಲಿ ಭೂ ಸ್ವಾಧೀನ ಮಾಡಿದೆ. ಈಗಾಗಲೇ ಸಾವಿರಾರು ಎಕರೆ ಕೃಷಿ ಭೂಮಿ ಭೂ ಸ್ವಾಧೀನ ಆಗಿದೆ. ಎಚ್.ಡಿ. ದೇವೇಗೌಡರು ಇದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಿದ್ದಾರೆ ನೋಡಿ. ಇಲ್ಲ, ನಾನು 24ನೇ ತಾರೀಕು ಕಾಗದ ಬರೆದೆ, ನಿಜ. ನಿಮಗೆ 20 ದಿನ ಟೈಮ್ ತಗೊಂಡಿದ್ದೀನಿ ನಿಮಗೆ ನಿಮ್ಮ ಮುಂದೆ ಈ ವಿಷಯನ ಇಡ್ಲಿಕ್ಕೆ. ನಾನು ಹೋರಾಟದ ಜಾಗಕ್ಕೆ ಹೋಗಿಲ್ಲ. ಹೋದರೆ ಪ್ರಚೋದನೆ ಮಾಡಿದ್ರು ಅಂತ ನನ್ನ ಮೇಲೆ ಆಪಾದನೆ ಬರಬಾರದು ಅಂತ ಹೇಳಿ ನಾನು ಹೋಗಿಲ್ಲ. ಕುಮಾರಸ್ವಾಮಿ ಅವರು ಇವತ್ತು ಹಾಲಿ ಮಂತ್ರಿಗಳು ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ. MP ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಅವರು ರಾಜಕೀಯ ಜೀವನದಲ್ಲಿ ಹಾಸನದಲ್ಲಿ ರೇವಣ್ಣ, ಇಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಈಗ 30 ವರ್ಷದ ಹಿಂದೆ ಬಂದು ಸೆಟ್ಲ್ ಆದರು. ಹೊಸ್ತೇನಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಲೇಔಟ್ಗಳನ್ನ ನಿರ್ಮಿಸಿದ್ದಾರೆ. ನೀವು ಭೂ ಸ್ವಾಧೀನ ಮಾಡ್ಕೊಂಡಿರೋ ಜಾಗದಲ್ಲಿ ಕೃಷಿ ಭೂಮಿಯನ್ನ ನೇರವಾಗಿ ಖರೀದಿ ಮಾಡಿ ಲೇಔಟ್ಗಳನ್ನ ನಿರ್ಮಾಣ ಮಾಡ್ತೀರಿ. ಬೈರಮಂಗಲ ಕೆರೆಯೂ ಕೂಡ ವೃಷಭಾವತಿ ತ್ಯಾಜ್ಯದಿಂದ ಕಲುಷಿತವಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆಯ ಪುನರ್ಜೀವನ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿನ ಹಲವು ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ. ನೀವು ಅದ್ರ ಬಗ್ಗೆ ಟೆನ್ಷನ್ ತಗೋತಾ ಇಲ್ಲ. ಹಾಗಾಗಿ ಟೌನ್ಶಿಪ್ ಯೋಜನೆಗೂ ತಲೆ ಕೆಡಿಸ್ಕೊಬಿಡಿ. ಈ ಯೋಜನೆ ಅನುಷ್ಠಾನದ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ಮೊದಲು. ಇಲ್ಲ ಅಂತಂದ್ರೆ ನಾನು ಗಾಂಧಿ ಪ್ರತಿಮೆ ಎದುರು ಉಗ್ರ ಹೋರಾಟ ಮಾಡ್ತೀನಿ ಅನ್ನುವ ಎಚ್ಚರಿಕೆಯನ್ನ ಎಚ್.ಡಿ. ದೇವೇಗೌಡರು ಕೊಡ್ತಾ ಇದ್ದಾರೆ. 60,000 ಲೀಟರ್ ಹಾಲು ಕರೆದು 1 ತುತ್ತನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರೆ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ, ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಇವತ್ತೇನು ರೈತರ ಮೇಲೆ FI ಹಾಕಿದರೆ ಅದನ್ನು ಮತ್ತೆ ಮುಂದುವರಿಸ್ತೇನೆ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಏನು ಅಪರಾಧಗಳಿದ್ದಾರೆ ಅವ್ರಿಗೆ ನೀವು ಶಿಕ್ಷೆ ಕೊಡೋದಕ್ಕೆ ಬದಲಾಗಿ ನಿನ್ನೆ ನಡೆದಂಥ ಒಂದು ಪ್ರಚೋದನೆ ರೆವಿನ್ಯೂ ಅಧಿಕಾರಿಗಳ ಒಂದು ಕೋರಿಕೆ ಮೇಲೆ ನೀವು ಹೋದರೆ ಆಗ ಈ ಘಟನೆ ನಡೆದಿರೋದು ನಾನಿಲ್ಲ ಅಂತ ಹೇಳಲ್ಲ. ನೀವು ರೈತರ ಮಕ್ಕಳೇ, SP ಇರ್ಬೋದು, IG ಇರ್ಬೋದು, ರೈತರ ಮಕ್ಕಳು. ರೈತರ ಕಷ್ಟ, ಅವನ ನೋವುಗಳನ್ನ ಅರ್ಥ ಮಾಡಿಕೊಳ್ಳೋ ಶಕ್ತಿ. ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ನಿಜ ಒಪ್ಕೊಳ್ತೀನಿ.
ಆದರೆ ಎಂತೆಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಣಯಗಳನ್ನ ತೆಗೆದುಕೊಂಡಿದೆ. ನಾನು ಹಲವಾರು